ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಮೂಲ್ಯ ಮೌ ವ್ಲಾಗ್. ಮರದಲ್ಲಿ ತುಂಬ ಮಾವಿನಕಾಯಿ ಆಗಿದೆ. ನೋಡಿದ ಹಾಗೆಲ್ಲ ಉಪ್ಪಿನಕಾಯಿ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಇವಾಗ ತೋತಾಪುರಿ ಮಾವಿನಕಾಯಿ ಹಸಿ ಉಪ್ಪಿನಕಾಯಿ ಮಾಡುವ ಅಂತ ಪ್ಲ್ಯಾನಲ್ಲಿ ಮಾವಿನ ಮರದ ಹತ್ರ ಬಂದಿದ್ದೇನೆ. ನೋಡಿ ನಮ್ಮ ಮರದಲ್ಲಿ ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ ಅಂತ. ಇದಾ ನಾ ಕೈಯಲ್ಲೇ ತೆಗಿತೇನೆ ನೋಡಿ. ಕೈ ಇಣುಕ್ತದೆ ಅಷ್ಟೇ ಕೆಳಗಡೆ ಬಂದಿದೆ ನೋಡಿ. ಸೈಜ್ ನೋಡಿದ್ರದ್ದು. ವಾಹ್, ಫ್ರೆಶ್ ತೋತಾಪುರಿ ಕಾಯಿ. ಇದರದ್ದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಸ್ವೀಟ್ ಉಪ್ಪಿನಕಾಯಿ ಮಾಡ್ತಾರೆ ಇದ್ರದ್ದು. ನನ್ನ ಅತ್ತೆ ಸೂಪರಾಗಿ ಮಾಡ್ತಾರೆ. ಅವ್ರ ಹತ್ರನೇ ಒಂದು ರೆಸಿಪಿ ಈಗ ಅವ್ರು ಮಾಡ್ತಾರೆ. ನೋಡುವ ಹೇಗೆ ಬರ್ತದಂತ. ಇಲ್ಲಿ ಸುಮಾರು 2 kg ತೋತಾಪುರಿ ಮಾವಿನಕಾಯಿಯನ್ನು ತಗೊಂಡು ಅದರ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಇದಕ್ಕೀಗ 15 ಗ್ರಾಮ್ನಷ್ಟು ಮೆಂತ್ಯ ತಗೊಂಡಿದ್ದಾರೆ. ಅದನ್ನು ಈ ಥರ ಕೆಂಪಗಾಗುವ ಹಾಗೆ ಹುರ್ಕೊಳ್ಬೇಕು. ಇದಕ್ಕೀಗ ಸುಮಾರು 15 ಗ್ರಾಮಿನಷ್ಟು ಸಾಸಿವೆ ತಗೊಂಡಿದ್ದೇವೆ. ಅದನ್ನು ಅದೇ ರೀತಿ ಸಪ್ರೇಟಾಗಿ ಹುರ್ಕೊಳ್ಬೇಕು. ಎಲ್ಲ ಡ್ರೈ ರೋಸ್ಟ್ ಮಾಡಬೇಕು. ಇದು ಸ್ವಲ್ಪ ಈಗ ಪಟ ಆಗ್ತಾ ಇದೆ. ಈಗ 2 ಪೂರ್ತಿಯಾಗಿ ತಣ್ಣದ ಮೇಲೆ ಪೌಡರ್ ಮಾಡಬೇಕು. ಉಪ್ಪಿನಕಾಯಿ ಮಾಡಲಿಕ್ಕೆ ಬೆಲ್ಲವನ್ನು ಈ ಥರ ಪೀಸ್ ಮಾಡಬೇಕು. ಈ ಥರ ಬೆಲ್ಲ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಇದು ತುಂಬ ಸಾಫ್ಟ್ ಇದೆ ಬೆಲ್ಲ, ತುಂಬ ಒಳ್ಳೆಯದೆ ಕ್ವಾಲಿಟಿ ಇದರದ್ದು. ಹೀಗೆ ಈಸಿಲಿ ಸ್ಲೈಸ್ ಮಾಡ್ಬೋದು. ಇಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೇವೆ. ನೀವು ನಿಮ್ಮ ಚಾಯ್ಸ್ ಯಾವುದಂತೆ ಆ ಎಣ್ಣೆ ಯೂಸ್ ಮಾಡ್ಬೋದು. ಇದಕ್ಕೀಗ 1 ಫುಲ್ ಚಮಚದಷ್ಟು ಅಚ್ಚಕಾರದ ಪುಡಿ ಹಾಕಿದ್ದೇವೆ. ಮತ್ತು ಸ್ವಲ್ಪ ಅರಶಿನ ಪುಡಿ. ಇಲ್ಲಿ ಆವಾಗ ಮೆಂತೆ ಮತ್ತು ಸಾಸಿವೆ ಪುಡಿ ಮಾಡಿದ್ದನ್ನು ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ. ಈಗ ಇದನ್ನು ಇದಕ್ಕೆ ಹಾಕಬೇಕು. ಜಾಸ್ತಿ ಬಿಸಿ ಆಗಬಾರ್ದಲ್ವ ಎಣ್ಣೆ, ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಹಿಂಗು. ನಾವಿಲ್ಲಿ 3 ನಾಟ್ ಉಪಯೋಗಿಸ್ತಾ ಇದ್ದೇವೆ. ಇದು ಸ್ವಲ್ಪ ಸ್ಟ್ರಾಂಗ್ ಇದೆ, ಹಾಗಾಗಿ ಒಂದು 5 ಗ್ರಾಮಷ್ಟು ಹಾಕಿದ್ದೇವೆ. ನಿಮಗೆ ಬೇಕಾದರೆ ಇದಕ್ಕೆ ಹಸಿಮೆಣಸು ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು. ನಾವಿಲ್ಲಿ ಖಾರದ ಪುಡಿ ಮಾತ್ರ ಹಾಕಿ ಮಾಡ್ತಾ ಇದ್ದೇವೆ. ಸ್ವಲ್ಪ ಪರಿಮಳ ಬರ್ತಾ ಇದೆ. ಪರಿಮಳ ಬಂದ ಹಾಗೆ ಈ ಕಟ್ ಮಾಡಿದ ತೋತಾಪುರಿ ಪೀಸಸ್ ಹಾಗೆ ಅರಿಶಿನ ಪುಡಿ ಮತ್ತು ಅಚ್ಚಕಾರದ ಪುಡಿ ಎಲ್ಲ ಇದನ್ನು ಇದಕ್ಕೆ ಹಾಕಬೇಕು. ಒಳ್ಳೆ ಒಂದು ಮಿಕ್ಸ್ ಮಾಡಬೇಕು. ಆಹಾ, ಪರಿಮಳ ಇವಾಗಲೇ ಪರಿಮಳ ಬರ್ತಾ ಇದೆ. ಇದಕ್ಕೆ ಬೇಕಾದಷ್ಟು 2 kg ಆಗುವಷ್ಟು ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ತಗೊಳ್ಬೇಕು. ನಾವಿಲ್ಲಿ ಸುಮಾರು 2 kg ಅಷ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೇವೆ. ಎಷ್ಟು ಬೇಕು ರುಚಿ ನೋಡಿಕೊಂಡು ಹಾಕ್ತೇವೆ. ಇದಕ್ಕೀಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲಿವರೆಗೆ ಈಗ ಮಿಕ್ಸ್ ಮಾಡಬೇಕು? ನೀರು ಬಿಡಬೇಕಲ್ಲ. ಸ್ವಲ್ಪ ಆಮ್ಚೂರು ಪೌಡರ್ ಹಾಕ್ತಾ ಇದ್ದೇವೆ. 2 ಚಮಚದಷ್ಟು ಆಮ್ಚೂರು ಪೌಡರ್ ಹಾಕಿದ್ದೇವೆ. ಹಾಕಿದ ಮೇಲೆ ಈಗ ತುರಿದಿಟ್ಟ ಬೆಲ್ಲವನ್ನು ಹಾಕೋದು. ಇದೀಗ 1 kg ಆಗಿದೆ. ಈಗ ನಾವು 1 kg ಅಷ್ಟು ಬೆಲ್ಲ ಹಾಕಿದ್ದೇವೆ. ಮತ್ತೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು, ಎಷ್ಟು ಬೇಕಂತ ಲಾಸ್ಟಿಗೆ ಟೇಸ್ಟ್ ನೋಡಿ. ಈಗ ಎಲ್ಲವನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಒಂದು ಪ್ಲೇಟನ್ನು ಇದ್ರ ಮೇಲೆ ಮುಚ್ಚಿಡಬೇಕು. ಅದರಲ್ಲೇ ಅದು ಒಳ್ಳೆ ಕುಕ್ ಆಗ್ತದೆ. ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ. ಈ ಥರ ಒಂದು ಪ್ಲೇಟನ್ನೀಗ ಮುಚ್ಚಿಡಬೇಕು. ಮಧ್ಯ
ಮಿಕ್ಸ್ ಮಾಡಿದರೆ ಆಯಿತು. ಲೋ ಫ್ಲೇಮಲ್ಲಿದೆ, ಈಗ ಫುಲ್ ಲೋ ಫ್ಲೇಮಲ್ಲಿದೆ. ಈ ಥರ ಆಗಿದೆ. ಸ್ವಲ್ಪ ಸುಮಾರು ಒಂದು 3/4 ಗಂಟೆ ಆಯಿತು ಸಣ್ಣ ಉರಿಯಲ್ಲಿ ಇಟ್ಟು. ಈ ಥರ ಆಗಿದೆ. ಈಗ ಇದು ಟೇಸ್ಟ್ ನೋಡಿದೆ, ಇನ್ನೂ ಸ್ವಲ್ಪ ಬೆಲ್ಲ ಬೇಕಂತ ಅನಿಸ್ತಾ ಇದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ತೇವೆ. ಆಲ್ರೆಡಿ 1 kg ಅಷ್ಟು ಹಾಕಿದ್ದೇವೆ. ಈಗ ಟೇಸ್ಟ್ ನೋಡ್ತಾ ಬೆಲ್ಲ ಹಾಕಬೇಕಾಗ್ತದೆ. ಒಮ್ಮೆಲೆ ಹಾಕಿ ಸ್ವಲ್ಪ ಜಾಸ್ತಿ ಕಡಿಮೆ ಆಗ್ಬೋದು. ಇನ್ನು ಒಂದು ಅರ್ಧ ಗಂಟೆ ನಂತರ ನೋಡುವ ಹೇಗೆ ಆಗ್ತದೆ ರುಚಿ ಅಂತ. ನೋಡಿ ಇವಾಗ ಯಾವ ರೀತಿ ಆಗಿದೆ ನಮ್ಮ ತೋತಾಪುರಿ ಮಾವಿನಕಾಯಿಯ ಉಪ್ಪಿನಕಾಯಿ. ಕುದಿಸಿ ಈ ರೀತಿ ಪಾಕ ಆಗಿ ಇಷ್ಟು ದಪ್ಪ ಆಗಿದೆ. ಈಗ ಒಳ್ಳೆ ರುಚಿಯಾಗಿದೆ. ಬೆಲ್ಲ ಎಲ್ಲ ನಾವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಹಾಕಿದ್ದೇವೆ. ಇಡೀ ಕಂಟಿನ್ಯೂಯಸ್ ಆಗಿ ನೀವು ಗ್ಯಾಸ್ ಸಿಮ್ಮಲ್ಲೇ ಇಟ್ಟು ಮಾಡಿದರೆ ಒಂದು 2 hours ಆಗ್ತದೆ. 1/4 kg ಆಗುವಷ್ಟು ಬೆಲ್ಲ ಹಾಕಿದ್ದೇವೆ. 2 kg ಮಾವಿನಕಾಯಿಗೆ 1/4 kg ಬೆಲ್ಲ ಹಾಕಿದ್ದೇವೆ. ಸ್ವಲ್ಪ ಹುಳಿ, ಸಿಹಿ, ಖಾರ ಎಲ್ಲ ಮಿಕ್ಸ್ ಆಗಿರಬೇಕು. ತುಂಬ ಹುಳಿ ಅಥವಾ ತುಂಬ ಸಿಹಿ ಆದ್ರೂ ಅಷ್ಟು ರುಚಿ ಬರಲ್ಲ. ಸೊ ಅದು ಅಡ್ಜಸ್ಟ್ಮೆಂಟ್ ನೀವು ನಿಮ್ಮ ರುಚಿಯಾಗಿ ಮಾಡಿದರೆ ತುಂಬ ಒಂದು ಬೆಸ್ಟ್ ರೆಸಿಪಿ ಇದೊಂದು. ಈಗ ಇದು ವರ್ಷಗಟ್ಟಲೆ ಒಂದು ಫ್ರಿಜ್ಜಲ್ಲಿ ಇಟ್ಟರೆ ಒಂದು 6 ತಿಂಗಳಾದರೂ ಹಾಳಾಗೋದಿಲ್ಲ. ಅಂದರೆ ಕರೆಕ್ಟಾಗಿ ಪಾಕ ಬಂದರೆ ಹಾಳಾಗೋದಿಲ್ಲ. ಸ್ವಲ್ಪ ಪಾಕ ಎಲ್ಲಿ ಕಡಿಮೆ ಆದರೆ ಹೊರಗಡೆ ಇಡೋದು ಸ್ವಲ್ಪ ರಿಸ್ಕ್ ಅಂತ ಹೇಳ್ಬೋದು. ಫಂಗಸ್ ಏನಾದರೂ ಬರ್ಬೋದು. ಈಗ ಇದು ಈ ಥರ ಇಷ್ಟು ಗಟ್ಟಿಯಾಗಿದೆ ಪಾಕ. ನಿನ್ನೆ ಇಡೀ ರಾತ್ರಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೇವೆ. ಈಗ ಫುಲ್ ತಣ್ಣಗಾಗಿದೆ ಇದು. ಈಗ ಇದನ್ನು ಬಾಟಲಿಗೆ ಸ್ಟೋರ್ ಮಾಡಿ ಇಡೋದು. ನೀವು ಹೀಗೆ ಮಾಡಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಇಷ್ಟ ಆಗುತ್ತಾ ಇಲ್ಲ ಅಂತ ಮತ್ತೆ ಕಮೆಂಟ್ ಮಾಡಿ. ನೋಡಿ ಫುಲ್ ಜಾಮ್ ಥರ ಆಗಿದೆ ಈಗ ಕನ್ಸಿಸ್ಟೆನ್ಸಿ. ವಾ ಈ ಥರ ಬಾಟಲಲ್ಲಿ ಸ್ಟೋರ್ ಮಾಡಿ ಇಡ್ತೇವೆ. ಹೆಚ್ಚಾಗಿ ನಾವು ಗ್ಲಾಸ್ ಬಾಟಲಲ್ಲೇ ಸ್ಟೋರ್ ಮಾಡ್ತೀವಿ. ಈ ಬಾಟಲ್ ಫುಲ್ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಬಾಟಲ್. ತುಂಬ ಪರಿಮಳ ಬರ್ತಾ ಇದೆ ಇಲ್ಲಿ. ನಮ್ಮ ಕೊಂಕಣಿಯಲ್ಲಿ ಇದಕ್ಕೆ ಗೋಡ್ ನೊಂಚ ಅಂತ ಹೇಳ್ತೇವೆ. ಸಿಹಿ ಇರುತ್ತಲ್ವ, ಹಾಗಾಗಿ ಇದು ಹೀಗೆ ಸಹ ತಿನ್ಬೋದು ಅಥವಾ ಸಣ್ಣ ಮಕ್ಕಳಿಗೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ದೋಸೆ ಎಲ್ಲ ಅದ್ರ ಜೊತೆ ತಿನ್ನಲಿಕ್ಕೆ ಹಾಗೆ ಸಹ ತಿನ್ಬೋದು. 2 kg ತೋತಾಪುರಿ ಮಾವಿನ ಮಿಡಿಯಲ್ಲಿ ನಾವು ಈಗ ತೂಕ ಮಾಡಿ ನೋಡಿದ್ದೇನೆ. ಒಟ್ಟಿಗೆ 3 kg ಆಗಿದೆ ಈ ಸಿಹಿ ಉಪ್ಪಿನಕಾಯಿ ಮಾಡಿರೋದು. ಈಗ ಟೇಸ್ಟ್ ಮಾಡಿ ಹೇಳ್ತೇನೆ ಯಾವ ರೀತಿ ಇದೆ ನೋಡಿ. ತುಂಬ ಒಳ್ಳೆಯದಾಗಿದೆ ಟೇಸ್ಟು. ಎಲ್ಲ ಪ್ರಪೋರ್ಷನ್ಸ್ ಕರೆಕ್ಟಾಗಿದೆ. ನೀವು ಈ ಥರ ಮಾವಿನಕಾಯಿ ಬೇಕಂತೇಳಿಲ್ಲ, ನೀವು ಅಮಟೆಕಾಯಿ ಅಥವಾ ಇದು ಸ್ಟಾರ್ ಫ್ರೂಟ್ ಅಂದ್ರಲ್ಲೂ ಕೂಡ ಇದೇ ಸೇಮ್ ರೆಸಿಪಿಯನ್ನು ಮಾಡಿ ಟ್ರೈ ಮಾಡಿ ನೋಡಿ. ನಮಗಂತೂ ತುಂಬ ಇಷ್ಟ ಆಗಿದೆ ಈ ರೆಸಿಪಿ. ನೀವು ಹೀಗೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಎಲ್ಲರಿಗೂ ಬಾಯ್.